ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಒಂದು ಸ್ಪೆಷಲ್ ಟಾಪಿಕ್ ಬಂದು ನಾನು ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ತೀನಿ. ಯಾಕಂದರೆ ತುಂಬ ಜನ ಅಭ್ಯರ್ಥಿಗಳಿಗೆ ನಮಗೆ ಒಂದು ಗ್ರೂಪ್ ಸಿಗೆ ಸ್ಪೆಷಲ್ ಟಾಪಿಕ್ ಅಂತಲೇ ಬರುತ್ತೆ. ಒಂದು ಪಂಚಾಯತ್ ರಾಜ್ ಆಗಿರ್ಬೋದು ಮತ್ತು ಮುನ್ಸಿಪಾಲಿಟಿಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳ್ಕೊಂಡಿರಲೇಬೇಕಾಗ್ತದೆ. ನಂತರ ಅದನ್ನು ಬಿಟ್ಟರೆ ನಮಗೆ ಭೂ ಸುಧಾರಣೆ ಕಾಯ್ದೆಗಳು, ನಮಗೆ ಭಾರತದಲ್ಲಾಗಿರ್ಬೋದು ಕರ್ನಾಟಕದಲ್ಲಾಗಿರ್ಬೋದು ಭೂ ಸುಧಾರಣೆ ಕಾಯ್ದೆಗಳ ಒಂದು ಯಾವ ರೀತಿ ಉಗಮವಾಯಿತು ಅಂತಲೂ ಸಹ ನೀವು ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗ್ತದೆ. ಮತ್ತು ಸಹಕಾರಿ ಸಂಘಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂಥದ್ರಲ್ಲಿ ಇಂದಿನ ಸ್ಪೆಷಲ್ ಟಾಪಿಕ್ ಬಂದಿರೋದು ಪಂಚಾಯತ್ ರಾಜ್ ಬಗ್ಗೆ. ಭಾರತದಲ್ಲಿ ಯಾವ ರೀತಿ ಪಂಚಾಯತ್ ರಾಜ್ ಉಗಮವಾಯಿತು ಅಂದರೆ ಪ್ರಾಚೀನ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಹಂತ ಹಂತವಾಗಿ ಮೇಲೆ ಬಂತು ಅನ್ನೋದ್ರ ಮೇಲೆ ನಿಮಗೆ KPSC ಮತ್ತು ESI PSIಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾಕಂದರೆ PCಗೆ ಸಿಂಪಲಾಗಿ ಕೇಳ್ತಾ ಬರ್ಬೋದು, ಪಂಚಾಯತ್ ರಾಜ್ ಅಂದರೆ ಏನು, ವಿಧಿಗಳೇನು, ಮತ್ತು ಆ ಸಮಿತಿಗಳು ಯಾವೆಲ್ಲ ಇದ್ದು ಯಾವ ವರ್ಷದಲ್ಲಿ ಜಾರಿಗೆ ಬಂದು ಅಂತ ಕೇಳ್ಬೋದು. ಬಟ್ KS ಫಿಲಿಮ್ಸ್ಗಾಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಿಗಾಗಿರ್ಬೋದು, FDA ಮತ್ತು PSIಗೆ ಸ್ವಲ್ಪ ಡೆಪ್ತ್ ಲೆವೆಲ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ನಮಗೆ ಪ್ರಾಚೀನ ಭಾರತಕ್ಕೆ ಕಂಪೇರ್ ಮಾಡಿಕೊಂಡು ಪ್ರಸ್ತುತ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೇಳ್ತಾ ಬರ್ಬೋದು. ಆ ಪಂಚಾಯತ್ ರಾಜ್ ಮೇಲೆ ಕೆಲವೊಬ್ಬರು ಹೇಳಿಕೆಗಳನ್ನು ನೀಡಿದ್ದಾರೆ, ಆ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ಬೋದು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರೋದಕ್ಕೋಸ್ಕರ ಬ್ರಿಟಿಷರು ಯಾವೆಲ್ಲ ನೀತಿಗಳನ್ನು ನಮಗೆ ಅವರೇನು ಬ್ರಿಟಿಷರು ಬಂದಿದ್ರಲ್ಲ 1600ರಿಂದ ಏನು ನಮಗೆ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿಗಳೆಲ್ಲ ಬಂದವಲ್ಲ, ಅಲ್ಲಿಂದ 1947ರವರೆಗೆ ಅವ್ರು ನಮ್ಗೆ ಏನೆಲ್ಲ ಸಹಾಯ ಮಾಡಿದರು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತರೋದು ಅನ್ನೋದು ಸ್ವಲ್ಪ ಬೇಸಿಕ್ಸನ್ನು ನೀವು ತಿಳ್ಕೊಂಡಿರಲೇಬೇಕಾಗ್ತದೆ. ನಂತರ ನಮಗೆ ಹೇಗೆ ಪಂಚಾಯತ್ ರಾಜ್ 1957ರಿಂದ ಆರಂಭವಾಯಿತು, ಬಲವಂತರಾಯ ಮೆಹ್ತಾ ಸಮಿತಿ ಅಂತೆಲ್ಲ ಓದಿದ್ರೆ ಅಲ್ಲಿಂದ ಯಾವ ರೀತಿ ಅದು ಜಾರಿಗೆ ಬಂತು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಸ್ವಲ್ಪ ಡೆಪ್ತಾಗಿ ಓದಬೇಕಾಗಿದೆ. ಇದು KS ಫಿಲಿಮ್ಸ್ಗೂ ಸಹ ಟಚ್ ಮಾಡಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಡೆಪ್ತಾಗಿ ತೊಗೊಂಡಿದ್ದೀನಿ. ಯಾಕಂದರೆ FDA KE ಎಕ್ಸಾಮ್ ನಡೆಸುತ್ತೆ ಮತ್ತು ಅದರಲ್ಲೂ ನೆಗೆಟಿವ್ ಅಂಕ ಇದೆ. ನಂತರ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ PSI ಸಹ KE ಡಿಪಾರ್ಟ್ಮೆಂಟ್ ನಡೆಸೋದ್ರಿಂದ ನೀವು ಡೆಪ್ತ್ ನಾಲೆಡ್ಜನ್ನು ಎಲ್ಲರಲ್ಲೂ ತಿಳ್ಕೊಂಡಿರಲೇಬೇಕಾಗುತ್ತೆ. ದೆರ್ ಇಸ್ ನೋ ಅದರ್ ಆಪ್ಷನ್ ಫಾರ್. ಓಕೆ, ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ಏನು ಬೇಕು ಅದನ್ನಷ್ಟೇ ಕರೆಕ್ಟಾಗಿ ಡೆಪ್ತಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಡೆಪ್ತ್ ಅಂದ ತಕ್ಷಣ ಎಲ್ಲನೂ ದೊಡ್ಡ ದೊಡ್ಡ ಬುಕ್ಗಳನ್ನ ಕುತ್ಕೊಂಡು ಓದೋದಲ್ಲ, ಯಾವ ಟಾಪಿಕಲ್ಲಿ ಏನು ಡೆಪ್ತಲ್ಲಿ ಓದಿರ್ಬೇಕಂತ ತಿಳ್ಕೊಂಡು ಓದೋದೇ ಸ್ಮಾರ್ಟ್ ವರ್ಕ್ ಆಗಿರ್ತದೆ ಸ್ನೇಹಿತರೆ. ಸೊ ಇಂದಿನ ಟಾಪಿಕ್ ಬಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸ ಮಾತ್ರ ತಿಳಿಸ್ಕೊಡ್ತಾ ಬರ್ತೀನಿ. ಇದೊಂದು ಭಾಗ ಒಂದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಭಾಗ ಒಂದು ಇತಿಹಾಸದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಇದನ್ನು ಉಗಮಕ್ಕಿಂತ ಮುಂಚೆ ಅಂತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಯಾರೆಲ್ಲ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಮೂಲಕ ಡೈರೆಕ್ಟ್ ಜಾಯ್ನ್ ಆಗ್ತಾ ಬನ್ನಿ ಅಥವಾ ಸರ್ಚ್ ಮೂಲಕ ಟೆಲಿಗ್ರಾಮಲ್ಲಿ ಆಗ್ತಾ ಬನ್ನಿ ಸ್ನೇಹಿತರೆ. ಇಲ್ಲಿ ಅಪ್ಲೋಡ್ ಆಗುವಂಥ 20 ಅಂಕಗಳ ಕ್ವಿಝು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇತರೆ ಅಂಶಗಳನ್ನು ಮಾಹಿತಿಗಳನ್ನು ನೀವು ಪಡ್ಕೊಳ್ತಾ ಬರಬೇಕಾಗುತ್ತೆ. ಏನಾದರೂ ಎನ್ಕ್ವೈರಿ ಬೇಕಿತ್ತು ಈ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸಿ ಅಂತ ಟೆಲಿಗ್ರಾಮ್ದು ಮೆಸೇಜ್ ಮಾಡಿ. ಸೊ ಈಗ ಸಿಂಪಲ್ ಥಿಂಗ್ಸ್ ನಾವು ನೋಡ್ತಾ ಬರೋಣ. ಇಲ್ಲಿ ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ, ಇದರಲ್ಲೂ ಅಷ್ಟೇ. ಈಗ ಪಂಚಾಯತ್ ರಾಜ್ ಅಂದರೆ ಏನು, ನಮಗೆ ಅಧಿಕಾರ ವಿಕೇಂದ್ರೀಕರಣದ ಆಶಯದೊಂದಿಗೆ ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪಿಸಲಾದ ಸ್ವ ಆಡಳಿತ ವ್ಯವಸ್ಥೆಯನ್ನು ನಾವು ಪಂಚಾಯತ್ ರಾಜ್ ಅಂತ ಕರಿತಾ ಬರ್ತೀವಿ. ನಮಗೇನಾದರೂ ಅಧಿಕಾರವನ್ನು, ಯಾಕಂದರೆ ಎಲ್ಲನೀಗ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರನೇ ಮಂತ್ರಿಗಳೇ ಅಥವಾ ಮಿನಿಸ್ಟರ್ಗಳೇ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಅದನ್ನು ನಾವು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿಕೊಂಡು ಆ ಗ್ರಾಮೀಣ ಮಟ್ಟದಲ್ಲೂ ಸಹ ರೂಟ್ ಲೆವೆಲಿಂದ ಅಧಿಕಾರಿಗಳು ಅಥವಾ ಏನು ನಮಗೆ ಮುಖ್ಯಮಂತ್ರಿಗಳ ಥರ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಾಗಿರ್ಬೋದು, ಮತ್ತು ಇಲ್ಲಿ ಮೆಂಬರ್ಸ್ಗಳು ಅಲ್ಲಿ ಸದಸ್ಯರಿರ್ತಾರಲ್ಲ, ಆ ರೀತಿ MLAಗಳ ಥರ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ. ಸೊ ಅಂಥನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆ ನೆಲೆಸ್ಬಿಟ್ಟು ತಳಮಟ್ಟದಿಂದ ಅಭಿವೃದ್ಧಿ ಹೊಂದಬೇಕಂತೇಳಿ ಶುರುವಾಗಿದ್ದೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ತದೆ ಸ್ನೇಹಿತರೆ. ಡೆಫಿನೇಷನ್ ಏನು ಕೇಳೋದಿಲ್ಲ, ಜಸ್ಟ್ ತಿಳ್ಕೊಂಡಿರಿ ಅರ್ಥನ. ಸೊ ಈ ಗ್ರಾಮ ಪಂಚಾಯತ್ ಅನ್ನೋದು ನಮಗೆ ಯಾವುದರಿಂದ ಒಂದು ಮೂಲದಿಂದ ಬಂತು ಅಂತ ಹೇಳಿದರೆ, ಭಾರತದಲ್ಲಿ ನಮಗೆ ಗ್ರಾಮ ಸ್ವರಾಜ್ ಯಾರ ಕನಸಿನ ಕೂಸಾಗಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸು ಗ್ರಾಮ ಸ್ವರಾಜ್ ಆಗಿತ್ತು ಸ್ನೇಹಿತರೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಇವರೇನು ನವಜೀವನ ಟ್ರಸ್ಟ್ 1919ರಲ್ಲಿ ಮಹಾತ್ಮ ಗಾಂಧೀಜಿಯವರು ನವಜೀವನ ಟ್ರಸ್ಟ್ ಮೂಲಕ ಗ್ರಾಮ ಸ್ವರಾಜನ್ನು ಪರಿಚಯ ಮಾಡ್ತಾ ಬರ್ತಾರೆ. ಸರ್ವೋದಯ ಅಂದರೆ ಸರ್ವರ ಉದಯ ಇದರ ಪ್ರಮುಖ ತತ್ವವಾಗಿತ್ತು ಸ್ನೇಹಿತರೆ. ಇದು ಸ್ಟೇಟ್ಮೆಂಟು ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು, ಹೇಳಿದ್ನೆಲ್ಲ ನೆನಪಿಟ್ಕೊಂಡಿರಲೇಬೇಕಾಗ್ತದೆ. ಇನ್ನು GV ಮಾಳವಂಕರ್ ಹೇಳ್ತಾರೆ, ನಿಮಗೆಲ್ಲ ಸಹ ಗೊತ್ತು, ಇವರು ಯಾರು, ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್. ಇವರನ್ನು ಲೋಕಸಭೆಯ ಪಿತಾಮಹ ಎಂದೇ ಗುರುತಿಸಲಾಗ್ತದೆ ಸ್ನೇಹಿತರೆ. ಎಕ್ಸಾಮಲ್ಲಿ ಕೇಳ್ಬೋದು, ಪ್ರತಿಯೊಬ್ಬರು ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರು ಅಂತ ಓದಿರ್ತೀರ ಫ್ರೆಷರ್ಸ್, ಬಟ್ ಅವ್ರು ಇಂಡೈರೆಕ್ಟಾಗಿ ಲೋಕಸಭೆಯ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ಬೋದು. ಲೋಕಸಭೆಯ ಪಿತಾಮಹ ಅಂದರೆ ಫಸ್ಟ್ ಯಾರದನ್ನು ಅದರಲ್ಲಿ ಇದಾಗಿರ್ತಾರೆ ಅವರೇ ಆಗಿರ್ತಾರೆ ಸ್ನೇಹಿತರೆ. ಮಾವಳಂಕರ್ ಅವರು ನೆನಪಿಟ್ಕೋಬೇಕಾಗ್ತದೆ. ಇವರು ಸ್ಟೇಟ್ಮೆಂಟ್ ನೀಡಿದ್ದಾರೆ ಪಂಚಾಯತ್ಗಳ ಬಗ್ಗೆ. ಸ್ಥಳೀಯ ಸಂಸ್ಥೆಗಳ ಬೆಳವಣಿಗೆಯಿಂದ ಮಾತ್ರ ಪ್ರಜಾಪ್ರಭುತ್ವ ನೈಜವಾಗಿ ಸ್ಥಿರವಾಗಿ ಮುಂದುವರಿಯಲು ಸಾಧ್ಯ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ನಿಮಗೆ KS ಫಿಲಿಮ್ಸ್ ಅಥವಾ ಬೇರೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ಬೋದು. ಅದು GV ಮಾಳವಂಕರ್ ಅವರಾಗಿರ್ತಾರೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗ್ತದೆ. ನೆಕ್ಸ್ಟ್ KM ಪಣಿಕ್ಕರ್ ಅವರು ಏನು ನಮಗೆ
ಈ ಲಾರ್ಡ್ ರಿಪ್ಪನ್ ಅವರು ನಮಗೆ 1882 ನೀವೆಲ್ಲ ಓದಿರ್ತೀರ. ಲಾರ್ಡ್ ರಿಪ್ಪನ್ ಅವರು ಒಂದು ಭಾರತದ ಒಂದು ವೈಸ್ರಾಯ್ ಆಗಿರ್ತಾರೆ. ಇವರು ಒಂದು ಸ್ಥಳೀಯ ಸರ್ಕಾರವನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಇವ್ರನ್ನ ಸ್ಥಳೀಯ ಸರ್ಕಾರದ ಭಾರತೀಯ ಸ್ಥಳೀಯ ಆಡಳಿತದ ಪಿತಾಮಹ ಅಥವಾ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಫಾದರ್ ಆಫ್ ಲೋಕಲ್ ಬಾಡೀಸ್ ಯಾರು ಅಂತ ತುಂಬ ಬಾರಿ ಪ್ರಶ್ನೆ ಕೇಳಿದರೆ ಲಾರ್ಡ್ ರಿಪ್ಪನ್ ಅವರಾಗಿರ್ತಾರೆ. ಅಂಥ ಸಮಯದಲ್ಲಿ ನಮಗೆ ಭಾರತದ ಉನ್ನತ ಮಟ್ಟದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಇಂದು ಗಟ್ಟಿಯಾಗಿ ನೆಲೆಯೂರಲು ಲಾರ್ಡ್ ರಿಪ್ಪನ್ ಅವರ ಸ್ಥಳೀಯ ಸ್ವಯಂ ಆಡಳಿತ ಸುಧಾರಣೆಗಳೇ ಕಾರಣ. ನಮಗೆ ಬ್ರಿಟಿಷರು ಬಿಟ್ಟು ಹೋಗಿರ್ಬೋದು, ಅವರಿಂದ ಕಲ್ತಿರೋದು ನಾವು ತುಂಬಾ ಇದೆ ಸ್ನೇಹಿತರೆ. ಅದರ ಅರ್ಥದಲ್ಲೇ ಇವರು ಸಹ ಒಂದು ಹೇಳಿಕೆಯನ್ನು ಒಬ್ಬ ಇತಿಹಾಸಗಾರ KM ಪಣಿಕ್ಕರ್ ಅವರು ನೀಡಿದ್ದಾರೆ. ಏನು ಅವರಿಂದ ನಮಗೆ ಕಳಿಸಿಕೊಟ್ಟಂತಹ ಎಷ್ಟೋ ಅಂಶಗಳು ನಮಗೆ ಈ ಪಂಚಾಯತ್ ಸಿಸ್ಟಮ್ಗಳಲ್ಲಿ ನೆಲೆ ಊರಿದೆ ಅಂತ ಹೇಳೋದು ಯಾರು ಅಂತ ಕೇಳ್ತಾರೆ, ಪಣಿಕ್ಕರ್ ಅವರು ನೆನಪಲ್ಲಿಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾದರೆ ಲಾರ್ಡ್ ರಿಪ್ಪನ್ ಅಂತ ಬಂದ ತಕ್ಷಣ ಇವ್ರು ಹೇಳಿದೆ ಯಾವ ಥರ ಪಿತಾಮಹ ಅಂತ. ಅದೇ 1887 ಲಾರ್ಡ್ ರಿಪ್ಪನ್ ಅವರು ಗೊತ್ತುವಳಿಯನ್ನು ಸೃಷ್ಟಿ ಮಾಡ್ತಾ ಬರ್ತಾರೆ. ಇದನ್ನು ಭಾರತದ ಸ್ಥಳೀಯ ಸ್ವ ಆಡಳಿತದ ಮ್ಯಾಗ್ನಾ ಕಾರ್ಟ್ ಅಥವಾ ಭಾರತದ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಅಂತಲೇ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಬ್ರಿಟಿಷ್ ಸರ್ಕಾರದ ಒಂದು ಕಾಯ್ದೆಯ ಮ್ಯಾಗ್ನಾ ಕಾರ್ಟ್ ಅಂತ ಹೇಳ್ಬಿಟ್ಟು ನಾವು 1858 ಕಾಯ್ದೆಯನ್ನು ಕರಿತಾ ಬರ್ತೀವಿ, ಬ್ರಿಟಿಷ್ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಅಂತ. ಅದೇ ಥರ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ನಿಮ್ಗೆ ಆಲ್ರೆಡಿ ಸಹ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಸೊ ಏನು ಎಜುಕೇಷನಲ್ ಮ್ಯಾಗ್ನಾ ಕಾರ್ಟ್ ಅಂತ ಬಂದಾಗ ವುಡ್ಸ್ ಡಿಸ್ಪ್ಯಾಚ್ ಅಂತ ನೀವೆಲ್ಲ ಓದಿರ್ತೀರ. ಅದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಸೊ 1854 ಇದನ್ನು ಜಾರಿಗೆ ತಂದಿರ್ತಾರೆ, ವುಡ್ಸ್ ಡಿಸ್ಪ್ಯಾಚ್ ಅಂತ. ಇದು ಶಿಕ್ಷಣದ ಮ್ಯಾಗ್ನಾ ಕಾರ್ಟ್, ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಇದು ಭಾರತದ ಬ್ರಿಟಿಷ್ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಯಾವುದಂತ ಪ್ರಶ್ನೆ ಕೇಳಿ 1858 ಆಗಿರ್ತಾರೆ ಸ್ನೇಹಿತರೆ. ಇನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರಿತೀವಿ ನಾವು, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತಾ ಬರ್ತೀವಿ. ಅದೇ ರೀತಿ ಭಾರತದ ಸ್ಥಳೀಯ ಸ್ವಾಡಳಿತದ ಮ್ಯಾಗ್ನಾ ಕಾರ್ಟ್ ಯಾವುದು ಅಂತ ಕೇಳಿದರೆ ನಮಗೆ ಲಾರ್ಡ್ ರಿಪ್ಪನ್ ಗೊತ್ತುವಳಿ ಆಗಿರ್ತವೆ, ನೆನಪಲ್ಲಿರಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರೋದು ನಮಗೆ ಇಲ್ಲಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಇದು ಈ ಒಂದು ವರದಿ ನೀಡಿದಾಗ ಏನು 1957 ಸ್ಥಾಪನೆ ಮಾಡಿರ್ತಾರೆ ಸ್ಥಳೀಯ ಸರ್ಕಾರವನ್ನು ಜಾರಿಗೆ ತರಲು. ವರದಿಯು ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಐತಿಹಾಸಿಕ ದಾಖಲೆ ಆಗಿದ್ದು ಇದನ್ನು ಪಂಚಾಯತ್ ರಾಜ್ನ ಮ್ಯಾಗ್ನಾ ಕಾರ್ಟ್ ಅಥವಾ ಬೈಬಲ್ ಅಂತಲೇ ಕರಿತಾ ಬರ್ತಾನೆ. ಇದನ್ನು ಸಹ ಇಂಪಾರ್ಟೆಂಟ್. ಅಂದರೆ ನಾನು ಇಲ್ಲಿ ಅರ್ಥಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಇಲ್ಲಿ ಮೂಲ ಯಾವ ರೀತಿ ಶುರುವಾಯಿತು ಅಂತ ತಿಳಿಸ್ಕೊಡ್ತೀನಿ. ಬಟ್ ಬೇಸಿಕ್ಕಾಗಿ ಇವನ್ನ ತಿಳ್ಕೊಂಡಿರಿ ಸ್ಟಾರ್ಟಿಂಗಲ್ಲೇ. ಇಡೀ ಒಂದು ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಹುಡುಕಿ ಈ ಟಾಪಿಕನ್ನು ತೆಗೆದಿದ್ದೀನಿ. ಇಲ್ಲಿ ನಿಮಗೆ ಒಂದು ವರ್ಡಲ್ಲಿ ಪ್ರಶ್ನೆ ಕೇಳಿದರೆ ಇಷ್ಟು ಏನು ಹೇಳಿದ್ನಲ್ಲ ಇಷ್ಟೊತ್ತು, ಬಲವಂತ್ ರಾಯ್ ಮೆಹ್ತಾನ ಏನಂತ ಕರೀತಾರೆ, ಮತ್ತು ಲಾರ್ಡ್ ರಿಪ್ಪನ್ ಅವ್ರನ್ನ ಏನಂತ ಕರೀತಾರೆ, KM ಪಣಿಕ್ಕರ್ ಏನು ಸ್ಟೇಟ್ಮೆಂಟ್ ನೀಡಿದ್ರು, ಮತ್ತು ಮಾವಳಂಕರ್ ಅವ್ರು ಏನು ಸ್ಟೇಟ್ಮೆಂಟ್ ನೀಡಿದ್ರು ಅದ್ರ ಮೇಲೆ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಈಗ ನಾವು ಸ್ವಲ್ಪ ಬೇಸಿಕ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಪಂಚಾಯತ್ ರಾಜ್ ವ್ಯವಸ್ಥೆ ಏಕಕಾಲಕ್ಕೆ ಬಂದುಬಿಡ್ತಾ ಭಾರತದಲ್ಲಿ. ಇನ್ನೂ ಯಾವುದೇ ಒಂದು ಬೆಳವಣಿಗೆ ಆಗಬೇಕಂದ್ರೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿರುತ್ತೆ. ಅಂಥ ಇತಿಹಾಸದಲ್ಲಿ ನಮಗೆ ಈ ವೇದಗಳ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಯಾವ ರೀತಿ ಶುರುವಾಯಿತು ಅಂತ ನಾವು ನೋಡ್ತಾ ಬರೋಣ. ನೋಡಿ, ವೇದ ಕಾಲದಲ್ಲಿ ಗ್ರಾಮಸ್ಥರಿಂದ ಚುನಾಯಿತರಾದ 5 ಸದಸ್ಯರು ಸಮೂಹವನ್ನು ಆಯತ್ ಎಂದು ಕರೆಯಲಾಗುತ್ತೆ. ಇದು ನಮಗೆ KS ಫಿಲಿಮ್ಸಲ್ಲಿ ಕೇಳ್ಬೋದು, ಕಂಪ್ಯಾರಿಸನ್ ಮಾಡಿಕೊಂಡು ನೆನಪಲ್ಲಿಟ್ಕೋಬೇಕಾಗ್ತದೆ. ಇನ್ನು ನಮಗೆ ಋಗ್ವೇದದಲ್ಲಿ ಉಲ್ಲೇಖವಾಗಿರುವಂಥ ಸಭಾ ಸಮಿತಿ ವಿಧಾತಗಳು ನಿಮಗೆಲ್ಲ ಸಹ ಗೊತ್ತಿರುತ್ತೆ. ಸಭಾ ಸಮಿತಿ ವಿಧಾತಗಳು ಋಗ್ವೇದದಲ್ಲಿ ಕಂಡುಬರುವಂತಹ ಸಮಿತಿಗಳಾಗಿರ್ತವೆ. ಅದರಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅಂತೇಳಿ ನೀವೆಲ್ಲ ಇತಿಹಾಸದಲ್ಲಿ ಓದಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಸಹ. ಇಲ್ಲಿ ಸ್ಥಳೀಯ ವಿವಾದಗಳನ್ನು ಬಗೆಹರಿಸುವ ಪ್ರಮುಖ ಆಡಳಿತ ಘಟಕಗಳಾಗಿದ್ದು ಪಂಚಾಯತ್ ಇದು 5 ವ್ಯಕ್ತಿಗಳ ಸಮಿತಿ ಎಂದರ್ಥ ಅಂತ ಒಂದು ಅರ್ಥವನ್ನು ತಿಳಿಸ್ಕೊಡ್ತಾ. ಆಗಿನ ಕಾಲದಲ್ಲಿ 5 ಜನ ಸಮಿತಿಗಳನ್ನು ತಿಳಿಸ್ಕೊಡ್ತಾ ಇದೆ ಸ್ನೇಹಿತರೆ. ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗಿರ್ತದೆ, ಒಮ್ಮೆ ಓದ್ಕೊಳ್ಳಿ, ಅದನ್ನು ಕನ್ಫ್ಯೂಷನ್ ಆಗಲ್ಲ, ನೆನಪುಳಿತದೆ. ಇನ್ನು ಪ್ರಾಚೀನ ಕಾಲದಲ್ಲಿ ಗ್ರಾಮ ತಳಮಟ್ಟದ ಆಡಳಿತದ ಮುಖ್ಯ ಘಟಕವಾಗಿತ್ತು. ಅಂದರೆ ನಮಗೆ ಪ್ರಾಚೀನ ಕಾಲದಲ್ಲಿ ತಳಮಟ್ಟದ ಮುಖ್ಯ ಘಟಕ ಯಾವುದು ಅಂತ ಕೇಳಿದರೆ ಅದು ನಮ್ಮ ಗ್ರಾಮನೇ ಆಗಿರ್ತದೆ, ನೆನಪಲ್ಲಿರಬೇಕಾಗ್ತದೆ. ಇದು 5 ಜನ ಹಿರಿಯರ ಮೂಲಕ ನಡೆಯುತ್ತಿತ್ತು. ಇದರ ಮುಖ್ಯಸ್ಥರನ್ನು ಏನಂತ ಕರಿತಿದ್ರು, ಸರ್ಪಂಚ್. ಪ್ರಶ್ನೆ ಆಗಿದೆ, ಇದರ ಮುಖ್ಯಸ್ಥನನ್ನು ಸರ್ಪಂಚ್ ಎಂದು ಕರೆಯಲಾಗ್ತದೆ. ಇದೇ ಮುಂದೆ ಪಂಚಾಯಿತಿಯಾಗಿ ರೂಪುಗೊಂಡುತ್ತಾ ಬರ್ತದೆ ಸ್ನೇಹಿತರೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ನಮಗೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ಪಂಚಾಯತ್ ಅಥವಾ ಗ್ರಾಮಾಡಳಿತದ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖವಾಗಿದೆ. ಈಗ ನಿಮಗೆಲ್ಲ ಸಹ ಗೊತ್ತು, ಪಂಚಾಯತ್ ಅಂತ ಬಂದ ತಕ್ಷಣ, ಗ್ರಾಮಾಡಳಿತ ಅಂತ ಬಂದ ತಕ್ಷಣ ಉತ್ತರ ಮೆರೂರು ಶಾಸನ ಅಂತ ಎಲ್ಲರೂ ಸಹ ಓದಿರ್ತೀರ, ಪ್ರತಿಯೊಬ್ಬರು ಸಹ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಬಟ್ ಅವ್ರು ಇಂಡೈರೆಕ್ಟಾಗಿ ಅದನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ಉಲ್ಲೇಖವಾಗಿದೆ ಪ್ರಾಚೀನ ಕಾಲದಲ್ಲಿ ಪಂಚಾಯತ್ ಅಥವಾ ಗ್ರಾಮಾಡಳಿತದ ಬಗ್ಗೆ ಅಂತ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗ್ತದೆ. ಸೊ ಇಲ್ಲಿ ಜಸ್ಟ್ ಒಂದು ಥಿಂಕ್ ಮಾಡಿ. ಮನುಸ್ಮೃತಿಯ ಗ್ರಾಮವನ್ನು ಆಡಳಿತದ ಅತ್ಯಂತ ಸಣ್ಣ ಘಟಕ ಎಂದು ಪರಿಗಣಿಸಿತ್ತು. ಏನು ನಮಗೆ ಒಂದು ನ್ಯಾಯ ಗ್ರಂಥ ಅಂತ ಏನು ಕರಿತೀವಿ, ಮನುಸ್ಮೃತಿ ನಮ್ಮ ಪ್ರಾಚೀನ ಭಾರತದಲ್ಲಿ ಬರ್ತದಲ್ಲ ಸ್ನೇಹಿತರೆ, ಅದರಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖವಾಗಿದೆ. ಮಹಾಭಾರತದ ಶಾಂತಿ ಪರ್ವದಲ್ಲೂ ಉಲ್ಲೇಖವಾಗಿದೆ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಉಲ್ಲೇಖವಾಗಿದೆ. ಯಾವ ರೀತಿ ಪ್ರಶ್ನೆ ಕೇಳ್ತಂದರೆ ಈ ಕೆಳಗಿನ ಯಾವ ಗ್ರಂಥಗಳಲ್ಲಿ ಗ್ರಾಮಾಡಳಿತ ಅಥವಾ ಪಂಚಾಯತ್ ಉಲ್ಲೇಖವಿದೆ ಅಂತ ಪ್ರಶ್ನೆ ಕೊಟ್ಬಿಟ್ಟು 1 2 3 4 5 6 ಅಂತ ಕೊಟ್ಟು 1 2 3 ಸರಿ, 4 5 ಸರಿ ಅಥವಾ ಈ ರೀತಿ ಆಪ್ಷನ್ಗಳನ್ನು ಕೊಡ್ತಾ ಬರ್ತಾನೆ, ಓದಿರಲೇಬೇಕಾಗ್ತದೆ. ಇನ್ನು ಶುಕ್ರಾಚಾರ್ಯರ ನೀತಿಶಾಸ್ತ್ರ ಆಗಿರ್ಬೋದು, ಬೌದ್ಧರ ಜಾತಕ ಕಥೆಗಳಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದಾನೆ. ಇನ್ನು ಮೆಗಾಸ್ಥಾನಿಸ್ ಇದ್ರ ಬಗ್ಗೆ ಒಂದು
ಮೌರ್ಯರ ಕಾಲದ ಗ್ರೀಕ್ ರಾಯಭಾರಿ ಮೆಗಸ್ತನಿಸ್ ಇರ್ತಾರಲ್ಲ, ಅವರು ಇಂಡಿಕಾ ಕೃತಿಯಲ್ಲಿ ನಗರ ಮತ್ತು ಗ್ರಾಮೀಣ ಆಡಳಿತದ ಬಗ್ಗೆ ಉಲ್ಲೇಖವನ್ನು ನೀಡಿದ್ದಾರೆ. ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಫಾಯಿಯಾನ ಹುಯೆನ್ಸಾಂಗ್, ಚೀನಿ ಪ್ರವಾಸಿಗ ಫಾಯಿಯಾನ ಮತ್ತು ಹುಯೆನ್ಸಾಂಗ್ ಅವರು ತಮ್ಮ ಪ್ರವಾಸ ಕಥನಗಳಲ್ಲಿ ಅಂದಿನ ಸುಸಂಘಟಿತ ಪಂಚಾಯಿತಿ ವ್ಯವಸ್ಥೆಯ ಬಗ್ಗೆ ವರ್ಣಿಸಿದ್ದಾರೆ ಸ್ನೇಹಿತರೆ. ಎರಡು ಸ್ಟೇಟ್ಮೆಂಟ್ ಕೊಟ್ಟಾಗ ಬಿಡಿ, ಅವ್ರಿಗೇನು ಗೊತ್ತಿರುತ್ತೆ, ಫಾಯಿಯಾನಿಗೆ ಏನು ಪಂಚಾಯತ್ ಬಗ್ಗೆ ಗೊತ್ತಿರುತ್ತೆ, ಮೆಗಸ್ತನಿಸನಿಗೆ ಏನು ಗೊತ್ತಿರುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡ್ಬೋದು. ಸ್ಟೇಟ್ಮೆಂಟ್ ಇವ್ರಿಗೆ ಗೊತ್ತಿತ್ತು ಅಂತ ಕೊಟ್ಟಾಗ 100% ಇವರು ಉಲ್ಲೇಖವನ್ನು ಮಾಡಿದ್ದಾರೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಂಡಿರಲೇಬೇಕಾಗ್ತದೆ. ನೆಕ್ಸ್ಟ್ ಈಗ ನಿಮ್ಮ ಟಾಪಿಕ್ಕಿಗೆ ಬರ್ತೀನಿ. ಇಲ್ಲೂ ಸಹ ನೀವು ಓದಿರ್ತೀರ, ಬಟ್ ಆದರೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾನೆ. ಆ್ಯಸ್ ಇಟ್ ಈಸ್ ಉತ್ತರ ಮೆರೂರು ಶಾಸನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಈ 3 ಆಪ್ಷನನ್ನು ಕೊಡ್ತಾನೆ. ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಯಾವ ರೀತಿ ಟ್ವಿಸ್ಟ್ ಮಾಡ್ತಾರೆ ಅಂತ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ಚೋಳರ ಕಾಲದಲ್ಲಿ ನಮಗೆ ಉತ್ತರ ಮೆರೂರು ಶಾಸನ ಜಾರಿಗೆ ಬರುತ್ತೆ. ಎಷ್ಟರಲ್ಲಿ? ಕ್ರಿಸ್ತಶಕ 921. ನೆನ್ಪಿಟ್ಕೋಬೇಕು. ಇಲ್ಲಿ ವರ್ಷವನ್ನು ನಿಮಗೆ ಬೇರೆ ಕೊಡ್ತಾನೆ. ಒಂದು ಕ್ರಿಸ್ತ ಪೂರ್ವ ಅಂತ ಕೊಡ್ಬೋದು, ಅಥವಾ ಬೇರೆ ವರ್ಷವನ್ನು ಕೊಡ್ತಾ ಬರ್ಬೋದು. ಸೊ ಇಲ್ಲಿ ಈ ಒಂದು ಉತ್ತರ ಮೆರೂರು ಶಾಸನ ಪ್ರಾಚೀನ ಭಾರತದ ಗ್ರಾಮೀಣ ಆಡಳಿತದ ಬಗ್ಗೆ ತಿಳಿಯಲು ಲಭ್ಯವಿರುವ ಅತ್ಯಂತ ಮಹತ್ವದ ಐತಿಹಾಸಿಕ ದಾಖಲೆ ಯಾವುದು ಅಂತ ಕೇಳ್ತಾನೆ. ಉತ್ತರ ಮೆರೂರು ಶಾಸನ. ಈ ಶಾಸನ ಪ್ರಸ್ತುತ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯ ಉತ್ತರ ಮೆರೂರು, ನೋಡಿ ಕಾಂಚೀಪುರಂ ಜಿಲ್ಲೆಯನ್ನು ಸಹ ನೆನ್ಪಿಟ್ಕೊಳ್ಳಿ, ಕೆಯಲ್ಲಿ ಟ್ವಿಸ್ಟ್ ಮಾಡ್ತಾರೆ, ಎಂಬಲ್ಲಿ ಚೋಳ ಒಂದನೇ ಪರಾಂತಕನು ಕ್ರಿಸ್ತಶಕ 921 ಹೊರಡಿಸ್ತಾನೆ ಸ್ನೇಹಿತರೆ. ಯಾರು? 1ನೇ ಪರಾಂತಕ ಚೋಳ, ನೆನ್ಪಿಟ್ಕೋಬೇಕು. ನಂತರ ಇಲ್ಲೂ ಸಹ ಟ್ವಿಸ್ಟ್ ಮಾಡ್ತಾರೆ. 1ನೇ ಕರಿಕಾಳ ಚೋಳ, 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ ಚೋಳ, ಈ ರೀತಿ ಆಪ್ಷನನ್ನು ಕೊಡುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಇನ್ನು ಇಲ್ಲಿ ಚುನಾವಣಾ ಪ್ರಕ್ರಿಯೆ ಮತ್ತು ಆಡಳಿತ ರಚನೆಯು ಈ ಕೆಳಗೆಂತೆ ಕಂಡುಬರ್ತದೆ. ಇದರಲ್ಲಿ ಚುನಾವಣೆ ಉದ್ದೇಶಕ್ಕಾಗಿ ಪ್ರತಿ ಗ್ರಾಮವನ್ನು 30 ವಾರ್ಡ್ಗಳಾಗಿ ವಿಂಗಡಿಸಲಾಯಿತು. ಈಗ ನಮಗೆ ವಾರ್ಡ್ ಅಂತಲೇ ಮಾಡಿರೋದು. ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಒಬ್ಬ ಸದಸ್ಯ ಗೆಲ್ಲಬೇಕಂದ್ರೆ 400 ಜನಕ್ಕೆ ಒಬ್ಬ ಸದಸ್ಯನ ನಿಲ್ಲಿಸ್ಬಿಟ್ಟು ವಾರ್ಡ್ಗಳನ್ನು ಮಾಡಿರ್ತಾರೆ. ಆಗಿನ ಕಾಲದಲ್ಲಿ 30 ವಾರ್ಡ್ಗಳಾಗಿ ವಿಂಗಡಿಸಲಾಗಿತ್ತು ಸ್ನೇಹಿತರೆ. ವಾರ್ಡ್ಗಳನ್ನು ಕುಡಂಬಂ ಎಂದು ಕರೆಯಲಾಗ್ತಿತ್ತು. ಈ ಸ್ಟೇಟ್ಮೆಂಟು ಸಹ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ. ಸೊ KPSC ಗ್ರೂಪ್ ಬಿ ಎಕ್ಸಾಮ್ಗಳಿಗೆ ಮತ್ತು KS ಪ್ರಿಲಿಮ್ಸ್ಗೆ ಆಗಿರ್ಬೋದು, ಮತ್ತು ಪೇಪರ್ ಏನೋ ಡಿಫಿಕಲ್ಟ್ ಬಂತಂದರೆ PSI SI ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಇನ್ನು ವಿಲಾಯತ್ ಮುಂದಿನ ಹಂತಕ್ಕೆ ಹೋದ್ರೆ ಈಗ ಪ್ರಾಚೀನ ಭಾರತ ಆಯಿತು. ಈಗ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರು ಬರ್ತಾರೆ. ಸೊ ಭಾರತವನ್ನು ಆಳಿದಂತಹ ಸುಲ್ತಾನರು ಇಡೀ ದೇಶವನ್ನು ಕೇಂದ್ರದಿಂದಲೇ ನೇರವಾಗಿ ಆಳುವುದು ಅಸಾಧ್ಯವೆಂದು ಭಾವಿಸಿರ್ತಾರೆ. ಆದ ಕಾರಣ ತಮ್ಮ ಸಾಮ್ರಾಜ್ಯವನ್ನು ವಿಲಾಯತ್ ಎಂಬ ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳ ಉಸ್ತುವಾರಿಯನ್ನು ಅಮೀರ್ ಅಥವಾ ವಾಲಿ ಎಂಬ ಅಧಿಕಾರಿಗಳಿಗೆ ಇಲ್ಲಿ ವಹಿಸಿರ್ತಾರೆ ಸ್ನೇಹಿತರೆ. ಸೊ ಅಮೀರ್ ಮತ್ತು ವಾಲಿಯ ಕರ್ತವ್ಯ ಏನು? ಪ್ರಾಂತ್ಯಗಳನ್ನು ನೋಡ್ಕೊಳ್ಳೋದಾಗಿರ್ತದೆ. ಸೊ ವಿಲಾಯತ್ ಅಂದರೆ ಏನು? ಇವು ಪಂಚಾಯತಿಗೋಸ್ಕರ ಅಥವಾ ಒಂದು ಆಡಳಿತವನ್ನು ನಿರ್ವಹಿಸೋದಕ್ಕೋಸ್ಕರ ಶುರುವಾದ ಪ್ರಾಂತ್ಯಗಳಾಗಿರ್ತವೆ. ನೆನಪಿಟ್ಕೋಬೇಕು. ಯಾವ ರೀತಿ ಬೇಕಾದರೂ ಇಲ್ಲಿ ಸ್ಟೇಟ್ಮೆಂಟನ್ನು ಕೇಳ್ತಾ ಬರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಈಗ ಹಂತ 1, ಅದು ನಮಗೆ ಬ್ರಿಟಿಷರು ಒಂದು ಪ್ರಾಚೀನ ಕಾಲ ಮಧ್ಯಕಾಲ ಆಯಿತು. ಸೊ ಬ್ರಿಟಿಷರು ಆಗಮನ ಆದಮೇಲೆ ಯಾವ ರೀತಿ ಇತ್ತು? ಈಗ ಬ್ರಿಟಿಷರ ಆಳ್ವಿಕೆ ಆರಂಭದಲ್ಲಿ ಕೇಂದ್ರೀಕೃತ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯಿಂದಾಗಿ ಭಾರತದ ಸಾಂಪ್ರದಾಯಿಕ ಪಂಚಾಯತ್ ಸಂಸ್ಥೆಗಳು ಮತ್ತು ಮಹತ್ವವನ್ನು ಕಳೆದುಕೊಂಡವು. ಹಾಗಾಗಿ ನಂತರದ ವರ್ಷಗಳಲ್ಲಿ ಬ್ರಿಟಿಷರು ತಮ್ಮ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಆಡಳಿತವನ್ನು ನಡೆಸೋದಕ್ಕೋಸ್ಕರ ನಗರ ಸ್ಥಳೀಯ ಸಂಸ್ಥೆಗಳನ್ನು ಜಾರಿಗೆ ತರ್ತಾರೆ. ಅಂಥ ಸಂದರ್ಭದಲ್ಲಿ ಜಾರಿಯಾದ ಮೊದಲನೇ ಮುನ್ಸಿಪಾಲಿಟಿ ಅಥವಾ ಮೊದಲನೇ ನಗರ ಸ್ಥಳೀಯ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಲೆಕ್ಕಕ್ಕಿಲ್ಲದ ಬಾರಿ ಪ್ರಶ್ನೆ ಆಗಿದೆ. ಭಾರತದ ಮೊದಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಯಾವುದು ಅಂತ ಮದ್ರಾಸ್ ಆಗಿರುತ್ತೆ. ಎಷ್ಟರಲ್ಲಿ ಸ್ಥಾಪನೆ ಬಂತು ಅಂತ 1688 ಅಂತ ಎಲ್ಲರೂ ಓದಿರ್ತಾರೆ. ಬಟ್ ಇದು KE ಎಕ್ಸಾಮ್ ನಡೆಸೋದ್ರಿಂದ ದಿನಾಂಕವನ್ನು ಸಹ ನೆನಪಿಟ್ಕೋಬೇಕು. ಸೆಪ್ಟೆಂಬರ್ 29 ಆಗಿರ್ತದೆ, ನೆನಪಲ್ಲಿರಬೇಕು. 1688 ಸೆಪ್ಟೆಂಬರ್ 29 ಮದ್ರಾಸ್ನಲ್ಲಿ ಭಾರತದ ಮೊದಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಶುರುವಾಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಯಾರು ಶುರು ಮಾಡಿದ್ದು? ಈಸ್ಟ್ ಇಂಡಿಯಾ ಕಂಪನಿ ಮದ್ರಾಸ್ನಲ್ಲಿ ಪ್ರಥಮ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಿರ್ತಾರೆ. ಆಗಿದ್ದಂತಹ ಬ್ರಿಟಿಷ್ ರಾಜ ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಇಲ್ಲಿ ಅದನ್ನು ಸಹ ನೀಡಿದ್ದೀನಿ. ಜೇಮ್ಸ್ 2 ಆಗಿರ್ತಾರೆ, ನೆನಪಲ್ಲಿರಬೇಕು. ನಂತರ 1726 ಮದ್ರಾಸ್ ಮಾದರಿಯಲ್ಲೇ ಮುಂಬೈನಲ್ಲಿ ಜಾರಿಗೆ ಬರುತ್ತೆ. ನಂತರ ಕೋಲ್ಕತ್ತಾದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ನು ಜಾರಿಗೆ ಬಂದಿರ್ತಾರೆ ಸ್ನೇಹಿತರೆ. ಫಸ್ಟ್ ಯಾವುದು? ನಮ್ಮ ದಕ್ಷಿಣ ಭಾರತದಲ್ಲಿ ಅಂತ ನೆನಪಿಟ್ಕೋಬೇಕು. ಫಸ್ಟ್ ಮುನ್ಸಿಪಾಲಿಟಿ ಇಂದನೇ ಶುರು ಆಗುತ್ತೆ, ನಮ್ಮ ಮದ್ರಾಸ್ ಅಂತ ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟು 1861ರಿಂದ 1909ವರೆಗೂ ಬ್ರಿಟಿಷರ ಕಾಯ್ದೆಗಳು ಬರ್ತಾವಲ್ಲ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ಗಳಂತೆಲ್ಲ ಬರ್ತಾವಲ್ಲ, ಅದರಲ್ಲೂ ಅಷ್ಟೇ ಅತಿ ಹೆಚ್ಚಾಗಿ ಸ್ಥಳೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸಲು ಹೆಚ್ಚಿನ ಅಧಿಕಾರವನ್ನು ಅಲ್ಲಿ ನೀಡ್ತಾ ಬಂದಿರ್ತಾರೆ. ಇದು ಸಹ ಸ್ಟೇಟ್ಮೆಂಟ್ ಮುಖಾಂತರ ಕೇಳ್ಬೋದು. ಇನ್ನು 1870ರಲ್ಲಿ ಲಾರ್ಡ್ ಮೇಯೋ ಇರ್ತಾರಲ್ಲ, ಆರ್ಥಿಕ ವಿಕೇಂದ್ರೀಕರಣಕ್ಕೆ ಒತ್ತನ್ನು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಯಾಕಂದರೆ ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಅಂತ ಕರಿತೀವಲ್ಲ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಮುಂತಾದ ವಿಷಯಗಳಿಗೆ
ಆಡಳಿತಾತ್ಮಕ ಮತ್ತು ಆರ್ಥಿಕ ಜವಾಬ್ದಾರಿಗಳನ್ನು ನೀಡಲು ಆರ್ಥಿಕ ವಿಕೇಂದ್ರೀಕರಣವನ್ನು ಇವರು ಜಾರಿಗೆ ತಂದಿರ್ತಾರೆ. ಇದನ್ನು ಸಹ ಸ್ಟೇಟ್ಮೆಂಟ್ ಮೂಲಕ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಥವಾ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ, ಲಾರ್ಡ್ ಮೇಯೋ ಆಗಿರ್ತಾರೆ, ನೆನಪಲ್ಲಿರಬೇಕಾಗ್ತದೆ. ಇನ್ನು ಲಾರ್ಡ್ ರಿಪ್ಪನ್ ಗೊತ್ತುವಳಿ ಅನ್ನೋದ್ರ ಮೇಲೆ ಬೇಸಿಕ್ ಥಿಂಗ್ಸ್ ಬರುತ್ತೆ. ಲಾರ್ಡ್ ರಿಪ್ಪನ್ ಗೊತ್ತುವಳಿ 1882ರಲ್ಲಿ ಶುರುವಾಗ್ತಾ ಬರ್ತದೆ. ಲಾರ್ಡ್ ರಿಪ್ಪನ್ ಅವ್ರನ್ನ ನಾವೇನಂತ ಕರಿತೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. 1882ರಲ್ಲಿ ಇವರು ಮಂಡಿಸಿದ ಗೊತ್ತುವಳಿಯ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಜಾಸತ್ತಾತ್ಮಕ ಸ್ವರೂಪ ನೀಡುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಕ್ರಾಂತಿಕಾರಿಯಾಗಿ ಹೆಜ್ಜೆ ಗುರುತಾಗಿರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದನ್ನು ಭಾರತದ ಸ್ಥಳೀಯ ಸ್ವಾಡಳಿತದ ಮ್ಯಾಗ್ನಾ ಕಾರ್ಟ್ ಅಂತ ನಾವು ಕರಿತಾ ಬರ್ತೀವಿ, ನೆನಪಿಟ್ಕೋಬೇಕಾಗ್ತದೆ. ಇನ್ನು ಕೀ ಪಾಯಿಂಟ್ಸ್ ಒಂದು ಸ್ವಲ್ಪ ಓದಬೇಕಾಗ್ತದೆ. ಈ ಕೀ ಪಾಯಿಂಟ್ಸಲ್ಲಿ ನಮಗೆ ಏನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಲಾರ್ಡ್ ರಿಪ್ಪನ್ ಅವರ ಗೊತ್ತುವಳಿಯಲ್ಲಿ ಏನು ಅಂಶವನ್ನು ಸ್ಪೆಸಿಫಿಕ್ಕಾಗಿ ಅವರು ವರದಿಯನ್ನು ನೀಡಿದರು ಅಂತ ನೋಡ್ತಾ ಬಂದರೆ, ಲೋಕಲ್ ಬೋರ್ಡ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸ್ಥಳೀಯ ಸಮುದಾಯದ ಜ್ಞಾನ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೋಸ್ಕರ ಸ್ಥಳೀಯ ಮಂಡಳಿಗಳನ್ನು ಅಂದರೆ ಲೋಕಲ್ ಬೋರ್ಡ್ಸ್ಗಳನ್ನು ಸ್ಥಾಪಿಸೋದಕ್ಕೆ ಶಿಫಾರಸು ಮಾಡಿದವರು ಯಾರು ಅಂತ ಕೇಳ್ತಾನೆ, ಲಾರ್ಡ್ ರಿಪ್ಪನ್ ಗೊತ್ತುವಳಿ 1882. ನೆನಪಲ್ಲಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಇನ್ನು ಎರಡನೇದು, ಮಂಡಳಿಗಳಲ್ಲಿ 1/3 1/3 ಭಾಗದಷ್ಟು ಸರ್ಕಾರಿ ಅಧಿಕಾರಿಗಳಿರಬೇಕು, ಉಳಿದವರು ಅಧಿಕಾರೇತರ ಸದಸ್ಯರಿರಬೇಕು ಅಂತ ತಿಳಿಸ್ಕೊಡ್ತಾನೆ. ಅಂದರೆ ಎಲ್ಲರೂ ಸರ್ಕಾರಿ ನೌಕರಿ ಇರಬಾರ್ದು, ಅಲ್ಲಿ ಉಳಿದವರು ಅಧಿಕಾರೇತರ ಅಭ್ಯರ್ಥಿಗಳು ಸಹ ಅದರಲ್ಲಿ ನೆಲೆ ಊರಿರಬೇಕಂತ ಹೇಳ್ತಾ ಬರ್ತಾರೆ. ಇನ್ನು ಮಂಡಳಿಯ ಸದಸ್ಯರನ್ನು ಆಯ್ಕೆ ಮಾಡಲು ಚುನಾವಣೆಗಳನ್ನು ಪರಿಚಯಿಸೋದಕ್ಕೋಸ್ಕರ ಇವರು ಶಿಫಾರಸು ಮಾಡಿರ್ತಾರೆ. ಸ್ಥಳೀಯ ಮೂಲಗಳಿಂದಲೇ ಕಂದಾಯ ಅಥವಾ ಹಣಕಾಸು ಸಂಗ್ರಹ, ಯಾಕಂದರೆ ನಮಗೆ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಕಂದಾಯ ಬರದೆ ಜಾತ್ರೆ, ಹರಿದಿನಗಳು, ಹಬ್ಬಗಳು ಅಂತ ಸಂದರ್ಭದಲ್ಲಿ ಕಂದಾಯಗಳನ್ನು ವಸೂಲಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಕಂದಾಯ ಹಣಕಾಸನ್ನು ಸಂಗ್ರಹಿಸಲು ಮಂಡಳಿಗಳಿಗೆ ಅಧಿಕಾರವನ್ನು ನೀಡ್ತಾ ಬರಬೇಕಾಗುತ್ತೆ. ಏನು ಲೋಕಲ್ ಬೋರ್ಡ್ಸ್ ಅಂತ ಶುರು ಮಾಡ್ತಾ ಬರ್ತಾರಲ್ಲ, ಅಲ್ಲಿ ಅಧಿಕಾರವನ್ನು ಅವರಿಗೆ ನೀಡ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಇನ್ನು ಜವಾಬ್ದಾರಿಯನ್ನು ಓರಲು ಜನರನ್ನು ಆಕರ್ಷಿಸಲು ಮಂಡಳಿ ಸದಸ್ಯರಿಗೆ ಗೌರವ ಸೂಚಕ ಪದವಿಗಳನ್ನು ನೀಡ್ತಾ ಬರಬೇಕಾಗುತ್ತೆ. ಈಗ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡ್ತಾರೆ ನೋಡಿ, ಪ್ರತಿ ವರ್ಷ ಪಂಚಾಯತ್ ರಾಜ್ ದಿನದಂದು ಒಳ್ಳೆ ಪಂಚಾಯತ್ ಆಗಿದೆ, ಫಸ್ಟ್ ಪಂಚಾಯತ್ ರಾಜ್ ಆಗಿರುತ್ತೆ, ಆ ರೀತಿ ಎಲ್ಲ. ಸೊ ಆಗಿನ ಕಾಲದಲ್ಲಿ ಅದು ಶುರು ಆಗ್ತಾ ಬಂದಿರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ಲಾರ್ಡ್ ರಿಪ್ಪನ್ ಅವ್ರನ್ನ ನಮಗೆ ಆಲ್ರೆಡಿ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, KM ಪಣಿಕ್ಕರ್ ಅವರು ಅಷ್ಟು ಚೆನ್ನಾಗಿ ಹೋಗ್ಲಿರೋದು, ಅವರಿಂದನೂ ಸಹ ನಾವು ಕಲ್ತಿದ್ದೀವಿ ಸ್ವಲ್ಪ ಅಂತ ಅವರು ಒಳ್ಳೆ ಅಭಿಪ್ರಾಯವನ್ನು ನೀಡಿರೋದು ಸ್ನೇಹಿತರೆ. ಸೊ ಇವನ್ನ ನಿಮಗೆ KS ಫಿಲಿಮ್ಸ್ ಅಥವಾ ಪೇಪರ್ ಟಫ್ ಬಂದಾಗ ಮಾತ್ರ ನೋಡ್ಬೋದು, PCಗೆಲ್ಲ ಏನು ಕೇಳೋದಿಲ್ಲ. ಬಟ್ ಹೇಳಿಕೆಗಳನ್ನು ಓದಿದರೆ ಒಳ್ಳೆಯದು ಸ್ನೇಹಿತರೆ. ನನ್ನ ಅಭ್ಯರ್ಥಿಗಳು ಆಲ್ಮೋಸ್ಟ್ ಡೆಪ್ತಾಗಿ ಓದಿರಬೇಕು, ಪ್ರಶ್ನೆ ಪತ್ರಿಕೆ ಅವ್ರ ಕಣ್ಣಿಗೆ ತುಂಬ ಸರಳವಾಗಿ ಕಾಣ್ತಾ ಇರಬೇಕು, ಆ ರೀತಿ ನಮ್ಮ ತಯಾರಿ ನಡೆಸಿರಬೇಕು. ನೆಕ್ಸ್ಟ್, ಆಡಳಿತದಲ್ಲಿ ವಿಕೇಂದ್ರೀಕರಣದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಇನ್ನೊಂದು ಸಮಿತಿ ರಚನೆ ಮಾಡ್ತಾರೆ. 1907ರಲ್ಲಿ ಸರ್ ಹೆನ್ರಿ ವಿಲಿಯಂ ಪಿಂಬ್ರೋಸ್ ಅಂತ ಬರ್ತಾರೆ. ಸರ್ ಹೆನ್ರಿ ವಿಲಿಯಂ ಪಿಂಬ್ರೋಸ್ ಅಂತ ಬರ್ತಾರೆ. ಇವರ ನೇತೃತ್ವದಲ್ಲಿ ರಾಯಲ್ ಆಯೋಗವನ್ನು ನೇಮಿಸಲಾಗ್ತದೆ. ರಾಯಲ್ ಆಯೋಗ 1907ರಲ್ಲಿ ರಚನೆಯಾಗಿದ್ದು ಯಾವುದಕ್ಕೆ ಅಂತ ಪ್ರಶ್ನೆ ಕೇಳ್ತಾನೆ, ಆಡಳಿತ ವಿಕೇಂದ್ರೀಕರಣದ ಸ್ಥಿತಿಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಶುರು ಮಾಡಿರ್ತಾರೆ ಎಂದು ಪ್ರಶ್ನೆ ಆಗಿಲ್ಲ, ಆಗ್ಬೋದು. ನೆಕ್ಸ್ಟ್, ಇನ್ನು ಮೌಂಟೆಗೋ ಚೆಮ್ಸ್ಬರ್ಗ್ ಸುಧಾರಣೆಗಳ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಸಂವಿಧಾನದಲ್ಲಿ ಬ್ರಿಟಿಷ್ ಕಾಯ್ದೆಗಳು ಅಂತ ಬಂದಾಗ 1919ರ ಸರ್ಕಾರದ ಕಾಯ್ದೆ ಬಗ್ಗೆ ಓದಿರ್ತೀರ. ಸೊ ಇದೇನು ನಿಮಗೆಲ್ಲರೂ ಓದಿರ್ತೀರ, ದ್ವಿಸರ್ಕಾರ ಪದ್ಧತಿ, ಡೈಯಾರಿಕೆಯನ್ನು ಜಾರಿಗೆ ತಂದಿರ್ತಾರೆ. ಸ್ಥಳೀಯ ಸ್ವಾಡಳಿತವನ್ನು ಭಾರತೀಯಲ್ಲಿ ವರ್ಗಾಯಿಸಲಾದ ವಿಷಯವನ್ನು ಟ್ರಾನ್ಸ್ಫರ್ ಸಬ್ಜೆಕ್ಟ್ಗಳನ್ನು ಮಾಡ್ತಾ ಬರ್ತಾರೆ. ಇವೆಲ್ಲ ಆಲ್ಮೋಸ್ಟ್ ಪೊಲಿಟಿಲಿ ಓದಿದಿರ, ನಮ್ಮ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಇದು ಸ್ಥಳೀಯ ಸಂಸ್ಥೆಗಳ ಬೆಳವಣಿಗೆಯ ದೃಷ್ಟಿಯಿಂದ ಒಂದು ಮಹತ್ವದ ಹೆಜ್ಜೆಯಾಗಿ ಜಾರಿಗೆ ಬರುತ್ತೆ. ಇಲ್ಲಿ ಶಿಫಾರಸುಗಳ ಮೇಲೆ ಪ್ರಶ್ನೆ ಕೇಳ್ತೇನೆ. ಪಂಚಾಯತ್ ರಾಜ್ಗಳಿಗೆ ಸಂಬಂಧಪಟ್ಟಂತೆ 1919ರ ಕಾಯ್ದೆಯ ವರದಿ ಅಥವಾ ಶಿಫಾರಸುಗಳು ಅಥವಾ ಕೊಡುಗೆಗಳು ಏನು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಏನೆಲ್ಲ ಶಿಫಾರಸು ಮಾಡುತ್ತೆ ಅಂದರೆ, ಈ ಸ್ಥಳೀಯ ಸಂಸ್ಥೆಗಳ ಮೇಲಿನ ಸರ್ಕಾರದ ನಿಯಂತ್ರಣವನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಸದಸ್ಯರಿಗೆ ಬಹುಮತ ನೀಡುವುದು ಇದರ ಒಂದು ಶಿಫಾರಸು ಆಗಿರುತ್ತೆ. ಸಂಸ್ಥೆಯ ಅಧ್ಯಕ್ಷರನ್ನು ಚುನಾಯಿತ ಸದಸ್ಯರಿಂದಲೇ ಆಯ್ಕೆ ಮಾಡಬೇಕು. ಇಲ್ಲಿ ಸ್ಟೇಟ್ಮೆಂಟನ್ನು ಡಿಫಿಕಲ್ಟಾಗಿ ಕೊಡ್ತಾ ಬರ್ಬೋದು, ಯಾರಿಂದ ಆಯ್ಕೆ ಆಗ್ತಾರೆ ಅಂತ. ಅಧಿಕಾರೇತರ ಸಂಸ್ಥೆಯ ಅಧ್ಯಕ್ಷರನ್ನು ಚುನಾಯಿತ ಸದಸ್ಯರಿಂದನೇ ಆಯ್ಕೆ ಮಾಡಬೇಕಾಗ್ತದೆ. ಮತದಾನದ ಹಕ್ಕನ್ನು ಇನ್ನಷ್ಟು ಜನರಿಗೆ ಇಲ್ಲಿ ವಿಸ್ತರಿಸ್ತಾ ಬರ್ತದೆ ಸ್ನೇಹಿತರೆ. ಇನ್ನು ದೇಶದಾದ್ಯಂತ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸೋದಕ್ಕೋಸ್ಕರ ಶಿಫಾರಸು ಮಾಡುತ್ತೆ. ತೆರಿಗೆಗಳನ್ನು ವಿಧಿಸಿ ಸಂಗ್ರಹಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡೋದಕ್ಕೋಸ್ಕರ ಇದು ಶಿಫಾರಸು ಮಾಡಿರುತ್ತೆ. ನಾರ್ಮಲ್ ಕ್ಯಾಶುವಲಾಗಿ ಶಿಫಾರಸುಗಳಿದೆ. ಸೊ ಎಲ್ಲನೂ ನೆನ್ಪಿಟ್ಕೋಬೇಕೇನಿರ್ತಿಲ್ಲ, ಒಂದ್ಸಲ ಓದ್ಕೊಂಡಿದ್ರೆ ಸಾಕಾಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ನಮಗೆ ಕೊನೆಯದಾಗಿ 1935ರ ಭಾರತ ಸರ್ಕಾರದ ಕಾಯ್ದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತು, ಪ್ರಾಂತ್ಯಗಳಿಗೆ ಮತ್ತು ಪ್ರಾಂತೀಯ ಸ್ವಾಯತ್ತತೆಯನ್ನು ಇದು ನೀಡ್ತಾ ಬರ್ತದೆ. ಸೊ ಡೈಯಾರ್ಕಿ ಅಂತ ಬಂದ ತಕ್ಷಣ 1919ರ ಕಾಯ್ದೆ. ಪ್ರಾಂತೀಯ ಸ್ವಾಯತ್ತತೆ ಯಾವುದ್ರಲ್ಲಿ ಬಂತು ಅಂದರೆ 1935ರ ಕಾಯ್ದೆ ಅಂತ ಪ್ರತಿ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಸೊ ಅದನ್ನು ಓದಿರಲೇಬೇಕಾಗ್ತದೆ.
ಸೊ ಇದರಿಂದ ಸ್ಥಳೀಯ ಆಡಳಿತವು ಸಂಪೂರ್ಣವಾಗಿ ಪ್ರಾಂತ್ಯಗಳ ಸರ್ಕಾರಗಳ ನಿಯಂತ್ರಣಕ್ಕೆ ಬಂದಿರ್ತದೆ. ಅದನ್ನು ಸಹ ಸ್ಟೇಟ್ಮೆಂಟ್ ತುಂಬ ಬರೀ ಪ್ರಶ್ನೆ ಕೇಳಿದ್ದಾನೆ, ನೆನಪಲ್ಲಿರಬೇಕಾಗ್ತದೆ. ಎಸ್, ಅಲ್ಲಿಗೆ ನಮಗೆ ಬೇಸಿಕ್ ಥಿಂಗ್ಸು ಕಂಪ್ಲೀಟ್ ಆಗ್ತಾ ಬಂತು ಸ್ನೇಹಿತರೆ. ನೆಕ್ಸ್ಟ್ ಬರೋದು ಸ್ವಾತಂತ್ರ್ಯದ ನಂತರ ಪಂಚಾಯತ್ ರಾಜ್ಗಳ ಮೇಲೆ ನಿಮಗೆ ಆಕ್ಚುಯಲ್ ಪ್ರಶ್ನೆಗಳು ಕೇಳೋದು ಇಲ್ಲಿಂದ ಶುರು ಆಗ್ತಾ ಬರುತ್ತೆ. ಮೇಲಿರೋದು ಕಂಪ್ಯಾರಿಸನ್ ಮೇಲೆ ಪ್ರಶ್ನೆ ಕೇಳ್ಬೋದು, ಪೇಪರ್ ಡಿಫಿಕಲ್ಟ್ ಬಂದಾಗ ಪ್ರಶ್ನೆ ಕೇಳ್ಬೋದು. ಬಟ್ ನೀವು ಬೇಸಿಕ್ ಥಿಂಗ್ಸಿಂದ ಪಂಚಾಯತ್ ರಾಜ್ ಅಂತಲೇ ವಿಶೇಷವಾಗಿ ಮೆನ್ಷನ್ ಮಾಡಿರೋದ್ರಿಂದ ಕೆಲವೊಂದು ಸಬ್ಜೆಕ್ಟ್ಗಳನ್ನು ನೀವು ಇಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿರಲೇಬೇಕಾಗ್ತದೆ. ಸೊ ಇಲ್ಲಿಂದ ಶುರು ಆಗೋದು ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಅಂದರೆ ಪ್ರತಿ ಹಳ್ಳಿಯೂ ಸ್ವಾವಲಂಬಿ ಗಣರಾಜ್ಯ ಆಗಬೇಕಂತ ಅವ್ರ ಕನಸನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರ ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ವಿಧಿ 40 ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ಅವು ಸ್ವ ಆಡಳಿತ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಬೇಕಾದ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ನಮಗೆ ನಿರ್ದೇಶಿಸಲಾಗ್ತದೆ. ಸ್ನೇಹಿತರೆ, ಪಂಚಾಯತ್ ರಾಜ್ಗಳ ಉಗಮ ಅಥವಾ ಸ್ಥಾಪನೆ ಬಗ್ಗೆ ತಿಳಿಸಿಕೊಡುವ ಸಂವಿಧಾನದ ವಿಧಿ ಯಾವುದು ಅಂತೇಳಿ ಎಲ್ಲ ಎಕ್ಸಾಮ್ಗಳಲ್ಲೂ ಲೆಕ್ಕಕ್ಕಿಲ್ಲದ ಬಾರಿಯಷ್ಟು ಪ್ರಶ್ನೆ ಆಗಿದೆ. ವಿಧಿ 40 ಭಾಗ 4 DPSP ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟರ್ ಪ್ರಿನ್ಸಿಪಲ್. ಎಲ್ಲರೂ ಸಹ ಓದಿರ್ತೀರ ನೀವು, ಅದನ್ನು ಮತ್ತೇನು ಹೇಳೋದಿಲ್ಲ ನಾನು. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಸಡನ್ನಾಗಿ 2 ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಏನು ವಿಧಿ 40ರ ಮೂಲಕ ಆದ ತಕ್ಷಣ ಇನ್ನೂ ಏನಾದರೂ ಮಾಡಬೇಕು, ಈಗಿಂದ ಯೋಜನೆಗಳನ್ನು ಶುರು ಮಾಡ್ತಾ ಬರೋಣ ಅಂತೇಳಿ 2 ಯೋಜನೆಗಳನ್ನು ಜಾರಿಗೆ ತರ್ತಾ ಬರ್ತಾರೆ ಸ್ನೇಹಿತರೆ. ಆ 2 ಯೋಜನೆಗಳ ಮೇಲೇನು ಅಷ್ಟೇ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇದನ್ನು ಎಕನಾಮಿಕ್ಸಲ್ಲೂ ಓದ್ತಾ ಬರ್ತೀರಾ, ಇನ್ಕ್ಲೂಡಿಂಗ್ ಪೊಲಿಟಿಯಲ್ಲೂ ಓದ್ತಾ ಬರ್ತೀರಾ. ಮೊದಲೇ ಜಾರಿಗೆ ಬರ್ತಾರೆ ಏನು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಜಾರಿಗೆ ತರ್ತಾರೆ. ಇದನ್ನು ನಮಗೆ ಫುಲ್ ಫಾರ್ಮ್ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾನೆ. CDP ಅಂದರೆ ಏನು ಅಂತ. ಕಮ್ಯುನಿಟಿ ಅಂದರೆ ಸಮುದಾಯ, ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ, ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಜಾರಿಗೆ ತರ್ತಾರೆ. ಯೂಶಲಿ 1957ರಲ್ಲಿ ಜಾರಿಗೆ ಬರುತ್ತಂತ ಎಲ್ಲರೂ ಓದಿರ್ತೀರ. ಅದು ಗಾಂಧಿ ಜಯಂತಿ ದಿನ, ಏನು ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಆಚರಣೆ ಮಾಡ್ತೀವಲ್ಲ ಸ್ನೇಹಿತರೆ, ಅಂದು ಇದನ್ನು ಜಾರಿಗೆ ತಂದಿರ್ತಾರೆ. ಇಲ್ಲಿ ನಮಗೆ ಡೇಟು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಯಾಗಿ ಗುರಿಯಾಗಿಸಿಕೊಂಡಿರ್ತದೆ. ನಮಗೆ ಏನು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ, ಗ್ರಾಮೀಣ ಪ್ರದೇಶಗಳಿಗೆ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಮೊದಲ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಆಗಿರ್ತದೆ. ನೆಕ್ಸ್ಟ್ ಬರೋದು NES ಫುಲ್ ಫಾರ್ಮ್ ಕೇಳ್ತಾನೆ. ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್, ರಾಷ್ಟ್ರೀಯ ವಿಸ್ತರಣಾ ಸೇವೆ. ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೋಬೇಕು, ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಕಾರ್ಯಕ್ರಮ. ಇದು ಅಷ್ಟೇ 1 ವರ್ಷ ನಂತರ ಸೇಮ್ ಡೇಟಿಗೆ ಅಕ್ಟೋಬರ್ 2ರಂದೇ 1953 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ವ್ಯಾಪ್ತಿಯನ್ನು ವಿಸ್ತರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಎಕ್ಸಾಂಪಲ್ ಕೇಳ್ತಾನೆ, CDPಯನ್ನು ವಿಸ್ತರಿಸಲೋಸ್ಕರ ಯಾವ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂತು ಅಂತ. NES ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ 1952, CDP 1953, NES ಇಲ್ಲಿ ಅಕ್ಟೋಬರ್ 2, ಇಲ್ಲೂ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಯಾವತ್ತೂ ಮರ್ತು ಹೋಗೋದಿಲ್ಲ ಸ್ನೇಹಿತರೆ. ಎಸ್, ಇವು ನಿರೀಕ್ಷಿತ ಯಶಸ್ಸನ್ನು ಸಾಧಿಸಿದ್ವಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಇವು ಯಾವುದೇ ಥರ ನಿರೀಕ್ಷಿತ ಯಶಸ್ಸನ್ನು ಸಾಧಿಸಲಿಲ್ಲ ಸ್ನೇಹಿತರೆ. ಈ ವೈಫಲ್ಯವೇ ಮುಂದೆ ಬಲವಂತರಾಯ್ ಮೆಹ್ತಾ ಸಮಿತಿ ರಚನೆಗೆ ಮತ್ತು ಇಂದಿನ ಪಂಚಾಯತ್ ರಾಜ್ ವ್ಯವಸ್ಥೆಯ ಉದಯಕ್ಕೆ ಕಾರಣವಾಗಿರ್ತದೆ. ಸೊ ಇದು ಅಷ್ಟೇನು ಕೆಲಸಕ್ಕೆ ಕಾರ್ಯರೂಪಕ್ಕೆ ಬರಲಿಲ್ಲ, ಅಲ್ಪ ಮಟ್ಟಕ್ಕೆ ಮಾತ್ರ ಬಂತು. ಅದಕ್ಕೋಸ್ಕರ ಆಗಿದ್ದಂತಹ ನೆಹರು ಪ್ರಧಾನಮಂತ್ರಿಗಳು ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಬರ್ತಾರೆ. ಯೂಶಲಿ ಸಮಿತಿ ರಚನೆ ಮಾಡೋದು ಯಾರು, ಯೋಜನಾ ಆಯೋಗದ ಅಧ್ಯಕ್ಷರು ಇದನ್ನು ರಚನೆ ಮಾಡ್ತಾ ಬರ್ತಾರೆ. ಅದಕ್ಕೋಸ್ಕರ 1957ರಲ್ಲಿ ಶುರುವಾಗಿದ್ದೆ ಬಲವಂತರಾಯ್ ಮೆಹ್ತಾ ಸಮಿತಿಯವರು. ಇವ್ರನ್ನ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತಾ ಬರ್ತೀವಿ. ಹಾಗಾಗಿ ಇವರ ಒಂದು ಸಮಿತಿ 1957ರಲ್ಲಿ ಶುರುವಾಗಿದ್ದು ಯಾವಾಗ ವರದಿ ನೀಡ್ತು, ಏನೆಲ್ಲ ವರದಿ ನೀಡ್ತು, ಎಷ್ಟು ಹಂತದ ಪಂಚಾಯತ್ ರಾಜಿಗೆ ಅದು ವ್ಯವಸ್ಥೆ ನೀಡ್ತು, ಇನ್ನು ಇತರೆ ಏನು ಶಿಫಾರಸನ್ನು ನೀಡ್ತಾ ಬಂತು. ನೆಕ್ಸ್ಟ್ ಅದಾದ ನಂತರ ಬಂದಂತಹ ನಮಗೆ ಸಂತಾನಂ ಸಮಿತಿ ಯಾವಾಗ ಜಾರಿಗೆ ಬಂತು, ಗಾಡ್ಗಿಲ್ ಸಮಿತಿಗಳಾಗಿರ್ಬೋದು, ತುಂಗನ್ ಸಮಿತಿ ಆಗಿರ್ಬೋದು, ನಂತರ ಹಲವಾರು ಸಮಿತಿಗಳು ಬರ್ತಾ ಇದ್ದಾವೆ. ಸೊ LM ಸಿಂಘ್ವಿ ಸಮಿತಿ ಆಗಿರ್ಬೋದು, ಇನ್ನೂ ಅನೇಕ ಸಮಿತಿಗಳಿದ್ದಾವೆ. ಅದೇ ರೀತಿ ನಮಗೆ ಮೊದಲ ಬಾರಿಗೆ ಒಂದು ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆ ಫಸ್ಟ್ ಜಾರಿಗೆ ಬಂದಿದ್ದು ಗೊತ್ತಿರುತ್ತೆ, 2ನೇ ಜಾರಿಗೆ ಬಂದಿರುತ್ತೆ. ಬಟ್ 3ನೇ ಹಂತದಲ್ಲಿ ಮಿನಿಮಮ್ 4 ರಾಜ್ಯಗಳಲ್ಲಿ ಜಾರಿಗೆ ಬರ್ತವೆ. 4 ರಾಜ್ಯಗಳು ಯಾವುದು, ನಂತರ ಹಲವಾರು ಸಮಿತಿಗಳಲ್ಲಿ ಕಾಲಾನುಕ್ರಮವಾಗಿ ನೀವು ಓದಿರಲೇಬೇಕಾಗ್ತದೆ. ಯಾವ ಸಮಿತಿ ಏನು ಶಿಫಾರಸು ಅಂತ ನೀಡ್ತು, ಬಟ್ ಯಾವ ಶಿಫಾರಸನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ಓದಿರಬೇಕು KS ಫಿಲಿಮ್ಸ್ಗೆ,
ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಿಗೆ PSIಗೆ ಅನ್ನೋದನ್ನ ನಾನು ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಇದು ಪಾರ್ಟ್ 1 ಆಗಿರೋದ್ರಿಂದ ಜಸ್ಟ್ ಇಷ್ಟು ಅಂಶಗಳನ್ನು ಮಾತ್ರ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದೇ ಸಲ ಎಲ್ಲನೂ ಸಹ ಹೇಳಿದಾಗ ನಿಮಗೆ ಗೊಂದಲ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಸೊ ಇಷ್ಟು ಸಹ ಕರೆಕ್ಟಾಗಿ ಪ್ಲ್ಯಾನ್ಡ್ ವೈಸು ಓದ್ತಾ ಬನ್ನಿ. ಕುತ್ಕೊಂಡು ಕರೆಕ್ಟಾಗಿ ನನ್ನ ಆಡಿಯೋ ಕೇಳಿಸ್ಕೊಂಡು ನೀವು ಓದ್ಬಿಟ್ರೆ 20 ನಿಮಿಷಕ್ಕೆ ಇದೊಂದು ಸಲ ರಿವಿಷನ್ ಥರ ಆಗೋಗ್ಬಿಡುತ್ತೆ. ಮುಂಬರುವಂತಹ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ನೋಡ್ತಾ ಬರ್ತೀರಾ. ಆ ಇಂಡೈರೆಕ್ಟಾಗಿ ಕೊಟ್ಟಾಗ ಅನಲೈಸಿಂಗ್ ಸ್ಕಿಲ್ ಮೂಲಕ ನೀವು ಆ ಪ್ರಶ್ನೆಗಳನ್ನು ಬಿಡಿಸ್ತಾ ಬರಬೇಕು. ಡೈರೆಕ್ಟಾಗಿ ಕೊಟ್ಟಾಗ ನಾನು ಆಡಿಯೋಗಳನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ನಿಮಗೆ ಖಂಡಿತ ಉತ್ತರ ಸಿಗುತ್ತೆ. ಇಂಡೈರೆಕ್ಟಾಗಿ ಕೊಟ್ಟಾಗಲೂ ಯಾವ ರೀತಿ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ನಿಮಗೆ ಮಾಕ್ ಟೆಸ್ಟ್ಗಳಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ, ಅಟೆಂಡ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಇಷ್ಟು ಸಹ ಇವತ್ತಿನ ಟಾಪಿಕ್ ಆಗಿರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ತಾ ಬನ್ನಿ. ಅಥವಾ ಮೇಲ್ಗಡೆ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಲಿಂಕ್ ಕಳಿಸಿ ಅಂತ ಕೇಳಿದರೆ ನಾನು ಖಂಡಿತ ಕಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ವಿಡಿಯೋ ಚೆನ್ನಾಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಬನ್ನಿ. ಸೊ ಮುಂಬರುವಂಥ ಎಲ್ಲ ಪರೀಕ್ಷೆಗಳನ್ನು ಎಲ್ಲರೂ ಸಹ ಎದುರಿಸೋದಕ್ಕೆ ರೆಡಿಯಾಗಿ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್. ಈ ಪಂಚಾಯತ್ ರಾಜ್ ಅಂದರೆ ಏನೋ ಓದಿರ್ತೀರ, ಬಟ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಅಭ್ಯರ್ಥಿಗಳಿಗೆ ಒಳ್ಳೆಯ ಮಾಹಿತಿ ಸಹ ಸಿಕ್ಕಿರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ KS ಅಥವಾ FDA ಮತ್ತು PSI ESIಗೆ ಸೀರಿಯಸ್ ಆಗಿ ಓದ್ತಾ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಪಂಚಾಯತ್ ರಾಜ್ 2 ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತು ಜುಲೈ ತಿಂಗಳ ಒಂದು ಯೋಜನೆಗಳ ಬಗ್ಗೆಯೂ ಸಹ ಮಾಹಿತಿಗಳನ್ನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. KS ಫಿಲಿಮ್ಸ್ಗೂ ಸಹ ಆಲ್ಮೋಸ್ಟ್ ಎಲ್ಲನೂ ಟಚ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಯಾರು KSಗೆ ಅಂತ ಓದ್ತೀರಾ ಅದೆಲ್ಲ 100% PSI ESI FDA ಖಂಡಿತ ಆಗೇ ಆಗ್ತಾ ಬರ್ತೀರಾ. ಸೊ ನಿಮ್ಮ ಗುರಿ PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, GPSTR ಆಗಿರ್ಬೋದು, ಏನೇ ಆಗಿರಲಿ, ಬಟ್ ಗುರಿ KS ಅಂತ ಇಟ್ಕೊಂಡು ಹೋಗಿ ಅವು ಚಿಕ್ಕ ಜಾಬ್ಗಳೆಲ್ಲ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ತಾ ಬರ್ತೀರಾ ಸ್ನೇಹಿತರೆ. ಗುರಿನೇ PC ಅಂತ ಇಟ್ಕೊಳಕ್ಕೆ ಹೋಗಬೇಡಿ. ಗುರಿ ಯಾವತ್ತು ದೊಡ್ಡದಾಗಿರಬೇಕು, ದೊಡ್ಡದಕ್ಕೆ ಕಾಲಿಡಬೇಕು. ಆವಾಗ ಮಾತ್ರ ನಮಗೆ ಚಿಕ್ಕದೆಲ್ಲ ತುಂಬ ಸುಲಭವಾಗಿ ಕಣ್ಣಿಗೆ ಕಾಣ್ದಿಲ್ಲಂಗೆ ಬಂದು ನಮ್ಮ ಬುಟ್ಟಿಗೆ ಸೇರ್ತಾ ಬರ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಆಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮಾರ್ಗದರ್ಶನದ ಆಡಿಯೋ ಮತ್ತು ವಿಡಿಯೋ ಆಗಿರೋದ್ರಿಂದ ಎಕ್ಸಾಮ್ ದೃಷ್ಟಿಯಿಂದ ಏನು ಬೇಕು ಅದನ್ನಷ್ಟೇ ತಿಳಿಸ್ಕೊಡೋದ ಪ್ರಯತ್ನ ಇದಾಗಿರ್ತದೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಶುಭವಾಗಲಿ. ಧನ್ಯವಾದಗಳು.